ಗಳು ಕಡಿಮೆ ಪ್ರಮಾಣದಲ್ಲಿ ಜೈವಿಕ ಕ್ರಿಯೆಗೆ ಅವಶ್ಯಕವಾದ ಪೋಷಕಾಂಶಗಳಾಗಿವೆ. ವಿಟಮಿನ್ಗಳು ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗುವ ವಿಟಮಿನ್ಗಳಾಗಿವೆ. ವಿಟಮಿನ್ ಎ, ಡಿ, ಇ ಮತ್ತು ಕೆ ಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ವಿಟಮಿನ್ ಎ ರೆಟಿನಾಲ್ ಎರುಳು ಗುರುಡುತನ. ವಿಟಮಿನ್ ಬಿ1 ಥಯಾಮಿನ್ ಬೆರಿ. ವಿಟಮಿನ್ ಬಿ2 ರೈಬೋಫ್ಲೇವಿನ್ ಚರ್ಮ ಬಿರುಕು. ವಿಟಮಿನ್ ಬಿ3 ನಿಯಾಸಿನ್ ಪೆಲೆಗ್ರಾ. ವಿಟಮಿನ್ ಬಿ6 ಪಿರಿಡಾಕ್ಸಿನ್ ಚರ್ಮ ರೋಗ. ವಿಟಮಿನ್ ಬಿ9 ಫೋಲಿಕ್ ಆಮ್ಲ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು. ವಿಟಮಿನ್ ಬಿ12 ಸೈನೋಕೊಬೊಲೊಮಿನ್ ರಕ್ತಹೀನತೆ. ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಮ್ಲ ಸ್ಕರ್ವಿ ರೋಗ. ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ರಿಕೆಟ್ಸ್. ವಿಟಮಿನ್ ಇ ಟೊಕೊಫೆರಾಲ್ ಬಂಜತನ. ವಿಟಮಿನ್ ಕೆ ಫೈಲೋಕ್ವಿನೈನ್ ಹಿಮೋಫಿಲಿಯಾ. ಮೆದುಳಿನ ತೂಕ ಪುರುಷರಲ್ಲಿ 14 ಗ್ರಾಂ, ಮಹಿಳೆಯರಲ್ಲಿ 13 ಗ್ರಾಂ. ಮೆದುಳಿನ ದೊಡ್ಡ ಭಾಗ ಸೆರಿಬ್ರಮ್ ಮಹಾಮಸ್ತಿಷ್ಕ. ಇದು ಜ್ಞಾಪಕ ಶಕ್ತಿ ಸಹಾಯಕವಾಗಿದೆ. ಮೆದುಳಿನ ಸೆರಿಬೆಲ್ಲಮ್ ಅನುಮಸ್ತಿಷ್ಕ ಭಾಗವು ದೇಹದ ಸಮತೋಲನ ಕಾಪಾಡುತ್ತದೆ. ಮೆಡುಲ್ಲಾ ಅಬ್ಲಾಂಗೇಟಾವು ಅನೈಚ್ಛಿಕ ಕ್ರಿಯೆಗೆ ಸಹಕಾರಿಯಾಗಿದೆ. ಮೆದುಳಿನ ಮೇಲ್ಭಾಗದಲ್ಲಾಗುವ ವಿದ್ಯುತ್ ಚಟುವಟಿಕೆ ಅಳೆಯಲು ಇಇಜಿ ಎಲೆಕ್ಟ್ರೋಎನ್ಸೆಫಲೋಗ್ರಾಫಿ ಬಳಸಲಾಗುತ್ತದೆ. ಮೂತ್ರಪಿಂಡಗಳು ರಕ್ತ ಶುದ್ಧೀಕರಣದ ಪ್ರಮುಖ ಅಂಗಗಳು. ಇವುಗಳ ಮೂಲ ಘಟಕವನ್ನು ನೆಫ್ರಾನ್ ಎನ್ನುವರು. ಶ್ವಾಸಕೋಶಗಳು 2 ಶ್ವಾಸಕೋಶಗಳು ಉಸಿರಾಟಕ್ಕೆ ಸಹಕಾರಿಯಾಗಿವೆ. ರಕ್ತ ಇದೊಂದು ಸಂಯೋಜಕ ಅಂಗಾಂಶವಾಗಿದ್ದು ಪ್ಲಾಸ್ಮಾ 55% ಘನ ವಸ್ತುಗಳಾದ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ರಕ್ತದ ಕಿರುತಟ್ಟೆಗಳನ್ನು ಹೊಂದಿದೆ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಅನಿಮಿಯಾ ರಕ್ತಹೀನತೆ ಉಂಟಾಗುತ್ತದೆ. ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಲ್ಯುಕೇಮಿಯಾ ಉಂಟಾಗುತ್ತದೆ.